ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಕೆಳಗೊಂದು ಇಮೇಜ್ ಹಾಕ್ಯಾನ ನಾನು, ನೀವು ನೋಡ್ಬೋದೆ. ಭಾಳಷ್ಟು ಮಂದಿ ಗೊತ್ತಾಗಿರ್ತೈತಿ ಈಗ ನಾ ಎದ್ರ ಬಗ್ಗೆ ಮಾತಾಡ್ತಾನೆ ಅಂತೇಳಿ. ಹೌದ್ರಿ, ಇದು ನಮ್ಮ ಬಾದಾಮಿ ಬನಶಂಕರಿ ದೇವಿಯ ದೇವಸ್ಥಾನ. ಬಾದಾಮಿ ಪಟ್ಟಣದಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಐತಿ. ಇದನ್ನ ಶಾಕಾಂಬರಿ ದೇವಿಯ ದೇವಸ್ಥಾನ ಅಂತಾನೂ ಕರೀತಾರೆ. ಆಮೇಲೆ ಬಾದಾಮಿ ಪಟ್ಟಣ 5 ಕಿಲೋಮೀಟರ್ ದೂರ ಐತಿ. 7ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿತ್ತು. ಇದರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಸಿಗೋ ಊಟ ರೀ, ಟ್ರೆಡಿಷ್ನಲ್ ವೇದಾಗಿ ಏನು ನಮ್ಮ ತಾಯಂದಿರು ಅಲ್ಲಿ ಊಟವನ್ನು ಲೈಕ್ ಕೊಡ್ತಿರ್ತಾರೆ, ಫುಡ್ ಪ್ರೊವೈಡ್ ಮಾಡ್ತಾರಲ್ಲೇ. ಆವಾಗ ನಾವು ಹೋದಾಗ 30 ರೂಪೀಸ್ ಸಮಥಿಂಗ್ ಇತ್ತು. ನಾ ಎಷ್ಟೋ ವರ್ಷಗಳಿಂದ ಹೋಗಿದ್ದೆ, ಬಟ್ ಈಗ ಎಷ್ಟಾಗಿತ್ತು ಪ್ರೆಸೆಂಟ್ ರೇಟ್ ನನಗೆ ಗೊತ್ತಿಲ್ಲ, ಪ್ರೈಸ್ ಒಂದು ಪರ್ ಪ್ಲೇಟ್ ಇದ್ದೆ. ಆದರೆ ಪ್ಯೂರ್ ಮನೆ ಊಟ ರೀ. ನಾ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಹೋದರೆ ನಾ ಯಾವುದು ಹೋಟೆಲ್ಗೆ ಹೋಗೋದಿಲ್ಲ. ನನ್ನ ಅಭಿಪ್ರಾಯ ಹೋಟೆಲ್ಗೆ ಹೋಗೋದಿಲ್ಲ. ಅಲ್ಲೇ ಅದೇನು ಏನಂತಾರೆ, ಅವರು ತಾಯಂದಿರು ಸುತ್ತಮುತ್ತ ಹಳ್ಳಿಯಿಂದ ಜನ ಬಂದು ಫುಡ್ ಪ್ರೊವೈಡ್ ಮಾಡ್ತಿರ್ತಾರೆ. ವೆರಿ ಲೈಕ್ ರೀಸನೇಬಲ್ ಪ್ರೈಸ್ನಾಗ ಸಿಗ್ತೈತಿ ಮನೆ ಊಟ. ಕಟಕ್ ರೊಟ್ಟಿ, ಕಾಳು ಪಲ್ಯ, ಮೊಸರು, ಚಟ್ನಿ, ಅನ್ನ, ಸಾರು ಎಲ್ಲ ಇರ್ತದೆ ಅವ್ರ ಕಡೆ. ಸಲಾಡ್ ಕೂಡ ಇಟ್ಕೊಂಡಿರ್ತಾರೆ, ವೆಜಿಟೇಬಲ್ಸು ಇಟ್ಕೊಂಡಿರ್ತಾರೆ ಅವ್ರೆ. ಸೊ ನಾನೇನು ಹೇಳಪ್ಪ ಅಂತಂದ್ರೆ, ನೀವು ಅಕಸ್ಮಾತ್ ಬಾದಾಮಿಗೆ ಯಾವಾಗ ಹೋದರೆ ಟ್ರೈ ಮಾಡಿರಿ. ಎಷ್ಟೋ ಜನ ಟ್ರೈ ಮಾಡಿರ್ತೀರಿ, ಯಾರು ಟ್ರೈ ಮಾಡಿಲ್ಲ. ಸೊ ಅವ್ರ ಕಡೆ ಊಟವನ್ನು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇಲ್ಲಿ ಕೆಳಗೆ ಇಮೇಜ್ ಹಾಕೇನು ನೋಡಿರಿ, ನಿಮಗೆ ಐಡೆಂಟಿಕಲ್ ಇಮೇಜ್ ಹಾಕೇನು ನಾನು. ಸೊ ಅಲ್ಲಿ ಬಾದಾಮಿ ಬನಶಂಕರಿ ತಾಯಿ ದೇವಸ್ಥಾನಕ್ಕೆ ಹೋದರೆ ನೀವು ಈ ಫುಡ್ಡನ್ನು ಡೆಫಿನೆಟ್ಲಿ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಓಕೆ, ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.